ಆನಂತರ ಅವರಿಗೆ ಟಿಕೆಟ್ ಅನೌನ್ಸ್ ಆದ ನಂತರ ನಾನೇ ಅವರಿಗೆ ಖುದ್ದಾಗಿ ಕರೆ ಮಾಡಿ ನಿಮ್ಮ ಎಲೆಕ್ಷನ್ ಏಜೆಂಟ್ ಆಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ. ನನಗೆ ಪಕ್ಷ ನನಗೆ ತಾಯಿ ಇದ್ದಂಗೆ. ಹಾಗಾದ್ರೆ ಪಕ್ಷಕ್ಕೂ ದ್ರೋಹ ಮಾಡಲ್ಲ, ಪಕ್ಕದವರಿಗೂ ದ್ರೋಹ ಮಾಡಲ್ಲ. ನಾನು ಪಕ್ಷದ ಲಾಯಲ್ ಸೋಲ್ಜರು. ಹಾಗಾಗಿ ಈಗ ಅದೇ ಪ್ರಶ್ನೆನ ಪುನರಾವರ್ತನೆ ಮಾಡೋದು ಬೇಡ ಅಂತ ಅಷ್ಟೇ ಕೇಳ್ಬೋದು. ನೋಡಿ ಒಂದೇ ಒಂದ್ಸ ಕೇಳ್ಬಿಡಿ, ನಾನು ನೀನು ಕೇಳ್ಬಿಡಿ, ಸಂವಾದ ಇರೋದು. ಈಗ ಒಂದೇ ನಿಮಿಷ ಇಷ್ಟೇ ಹೇಳ್ಬಿಡ್ತೀನಿ. ಈಗ ಅವ್ರು ಏನಂತ ಹೇಳಿದರೆ, ನಾನು ಅರಮನೆಯಿಂದ ಹೊರಗೆ ಬಂದು ಎಲ್ಲಾ ಸಂಸದರು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಆ ತರ ನಿರ್ವಹಿಸ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಆ ಪ್ರಶ್ನೆ ಉತ್ತರ ಸಿಗ್ತಾ ಇದೆ. ಈಗ ಅವರು ಮುಗಿಸಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ. 2014 ಮಾರ್ಚ್ 13ನೇ ತಾರೀಕು ಪಕ್ಷ ನನ್ನನ್ನ ಕೊಡಗು ಮತ್ತು ಮೈಸೂರಿನ ಅಭ್ಯರ್ಥಿಯಾಗಿ ಘೋಷಣೆನ ಮಾಡ್ತು. ಅವ್ರು ಘೋಷಣೆ ಮಾಡ್ಬೇಕಾದ್ರೆ ಮೈಸೂರಲ್ಲಿ ಯಾರು ಕೇಳಿದ್ರ? ಯಾರನ್ನು ಕೇಳಿಲ್ಲ. ನನ್ನನ್ನು ಕೇಳಿದ್ರ ನೀನು ಕೊಟ್ಟೆ ಕೊಡ್ತೀವಿ ಅಂತ ನನಗೆ ಹೇಳಿದ್ರ? ಇಲ್ಲ. ಅವತ್ತು ನಾನು ಸೂಕ್ತ ಅಭ್ಯರ್ಥಿ ಅಂತ ಹೇಳಿ ನನಗೆ ಘೋಷಣೆನ ಮಾಡ್ತು. ನಾನು ಕಳಿಸಿದ್ರು. ಇಲ್ಲೆಲ್ಲ ಕೂತಿರೋರು ಕೂಡ ದುಡಿದು ನನ್ನನ್ನು ಗೆಲ್ಸಿದ್ರು. 10 ವರ್ಷ MP ಮಾಡಿದ್ದಾರೆ. ಅದೇ 2024 ಮಾರ್ಚ್ 13 ಅದೇ ದಿನ ಯದುವೀರ್ ಅವ್ರನ್ನ ನಮ್ಮ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಇವತ್ತು ನನಗೆ ಉತ್ತರ ಕೊಡಬೇಕು, ನಂದೇನೋ ಪ್ರಶ್ನೆಗಳಿದೆ, ನನಗಿನ್ನೇನೋ ಸ್ಥಾನಮಾನ ಕೊಡಬೇಕು, ನನ್ನನ್ನು ಕನ್ವಿನ್ಸ್ ಮಾಡಬೇಕು, ಆ ಅನಿವಾರ್ಯತೆ ಪಕ್ಷಕ್ಕಿಲ್ಲ. 10 ವರ್ಷದ ಹಿಂದೆನೂ ಯಾರನ್ನೂ ಕೇಳಿ ನಂಗೆ ಟಿಕೆಟ್ ಕೊಟ್ಟಿರಲಿಲ್ಲ. 10 ವರ್ಷದ ನಂತರನೂ ನನ್ನನ್ನು ಕೇಳಿ ಬೇರೆಯವ್ರಿಗೆ ಕೊಡ್ಬೇಕಾದ ಅಗತ್ಯ ಪಕ್ಷಕ್ಕಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.